ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯಾಗಿ ಭ್ರೂಣ ಹತ್ಯೆಯಿಂದನೇ ಇವತ್ತು ಸಮಸ್ಯೆಗಳು ಆಗ್ತಿದೆ ಅನ್ನುವಂಥದ್ದು, ವಯಸ್ಸಾದ ತಂದೆ ತಾಯಿಗಳು ಬೇಡ ಅನ್ನುವಂಥದ್ದು ಎಷ್ಟು ಸಮಂಜಸ. ಹೇಗೆ ಒಬ್ಬ ಹೆಣ್ಣು ಮಗಳಿಗೆ ತಂದೆ ತಾಯಿಗಳು ಹುಡುಗ ಹುಡುಗಿನ ಕೂರಿಸಿ ರಾಜಿ ಮಾಡಿಸ್ತಾ ಇದ್ರು, ಹೊಂದ್ಕೊಂಡು ಹೋಗಿ ಅಂತ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್. ನೀ ಬಿಟ್ಟು ಬಾ, ನಾನು ನೋಡ್ಕೋತೀನಿ ಅಂತಾರೆ ತಂದೆ ತಾಯಿ. ಅಣ್ಣ ತಮ್ಮ ಅಕ್ಕ ಇದ್ದರೆ ಅಥವಾ ಒಂದು ಮಗು ಮಾಡ್ಕೊಂಡು ಬಂದ್ಬಿಡು ಪ್ರಾಪರ್ಟಿ ತಗೊಳ್ಳೋಣ ಅಂತಾರೆ. ಹೀಗೆಲ್ಲವೂ ಇದೆ. ದಯಮಾಡಿ ಮಾಧ್ಯಮದವ್ರನ್ನೇ ನಾನು ನಂಬಿರುವಂಥದ್ದು. ಇದೊಂದು ನೀಟ್ ಕತೆ ಇರುವಂಥ ಸಿನಿಮಾ ಸರ್. ನಾನು ಈ ಸಿನಿಮಾದಲ್ಲಿ ಹೆಣ್ಮಕ್ಳಷ್ಟೇ ನಾನು ತಪ್ಪು ಅಂತ ಹೇಳಿದ್ರೆ, ಹಾಂ ಬಟ್ ಮೇಡಮ್, ಹಾಂ ಮೇಡಮ್, ನಿಜವಾಗ್ಲೂ ನೀವು ಹೇಳಿದ್ದು ಸತ್ಯನೇ. ಒಂದು ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ತಿಪ್ಪೆ ಗೊಬ್ಬರ ಇದೆಯಾ ಅಂತ ನೋಡ್ತಾ ಇದ್ರು. ಹಾಂ ಮ್ಯಾಮ್, ಈಗ ಮುಯ್ಯಿ ಎಷ್ಟು ಸಮಂಜಸ ಅಂತ ಮ್ಯಾಮ್, ಪ್ರೀತಿಯಿಂದ ಗೆಲ್ಲಬೇಕು ಅನ್ನುವಂಥದ್ದು. ಯಾಕಂದರೆ ನಾನು ಹೆಣ್ಮಕ್ಳೇ ತಪ್ಪು ಅಂತ ಹೇಳಿಲ್ಲ, ಅಧ್ಯಕ್ಷರು ಕೂತಿದ್ದಾರೆ, ಇಲ್ಲ ನಾನು ಚಚ್ಚಾಕ್ಬಿಡ್ತಾರೆ, ನಾನು ಅಧ್ಯಕ್ಷರ ಮುಂದೆನೇ ಹೀಗೆ ಹೇಳ್ತೀಯಾ ಅಂತ. ಗಂಡು ಮಕ್ಕಳು ಕೂಡ ಯಾರು ಮೇಡಮ್, ಕೊಡ್ತೀನಿ ಸರ್, ಕೊಡ್ತೀನಿ. ಆಗಿದೆ ಮ್ಯಾಮ್, ಆಗಿದೆ. ಇಲ್ಲ ಮೇಡಮ್, ಇವತ್ತು ಹಾಗಾಗಿದೆ. ಇವತ್ತು ನೀವೆಲ್ಲೇ ಹೋಗಿ ಅದು ಗೌರ್ಮೆಂಟ್ ಅನ್ನೋ ಪ್ರೊನೌನ್ಸಿಯೇಷನ್ನೇ ಬರಲ್ಲ. ನಮ್ಮ ಹಳ್ಳಿ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಇದೆಯಾ ಅಂತಾರೆ. ನಾನು ಈ ಸಿನಿಮಾದಲ್ಲೂ ಹೇಳಿದ್ದೀನಿ ಮ್ಯಾಮ್, ಗಂಡು ಮಕ್ಕಳು ಕೂಡ ಜವಾಬ್ದಾರಿಯಿಂದ ಇರಬೇಕು, ಕೆಲಸ ಮಾಡಬೇಕು, ಸರಿಯಾದ ವಯಸ್ಸಲ್ಲಿ ಮದುವೆ ಆಗಬೇಕು. ಇವತ್ತು ನೀವು ಹೇಳ್ದಂಗೆ ನಡೀತಿದೆ ಮ್ಯಾಮ್. ಕೈ ಇಲ್ಲ ಕಾಲಿಲ್ಲ ಅಂದರೂ ನಮ್ಮ ಗಂಡು ಮಕ್ಕಳು ಹಿಂಗೆ ನಿಂತಿದ್ದಾರೆ. ಎಸ್, ನಾವು ಮದುವೆ ಆಗ್ತೀವಿ, ಹೆಣ್ಮಕ್ಳ ಜೊತೆ ಒಂದು ಸುಂದರವಾದ ಸಂಸಾರ ಮಾಡ್ತೀವಿ. ಹ್ಞೂ ಮೇಡಮ್, ಈಗ ನಾವು ಆ ತಪ್ಪನ್ನು ತಿದ್ಕೊಂಡಿದ್ದೀವಿ ಮೇಡಮ್. ಹಾಂ ಮೇಡಮ್, ಕೊಡ್ತೀನಿ ಸರ್. ಎಲ್ಲರೂ ಅತಿ ಮುಖ್ಯ ಅತಿಥಿಗಳು, ಅವ್ರು ಆಮೇಲೆ ಮಾತಾಡ್ತಾರೆ ಸರ್. ನಾಗುಗೆ ವಧು ಬೇಕಾಗಿದೆ ಚಿತ್ರ ನೆಕ್ಸ್ಟ್ ಮಂತ್ ಬಿಡುಗಡೆ ಆಗುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಸೋಷಿಯಲ್ ಅವೇರ್ನೆಸ್ ಇರುವಂಥದ್ದು. ನಂಗೆ ಏನಾದರೂ ಮೇಡಮ್ ಮಾತಾಡ್ಸಿದ್ರೆ ಹೊಟ್ಟೋಗ್ತಾರೆ ಅನ್ನೋ ಭಯ, ಹಾಗಾಗಿ ಆಮೇಲೆ ಕೊಡಬೇಕು ಅಂತೇಳಿ. ಈ ಸಿನಿಮಾ ನೋಡ್ತಿದ್ದಂಗೆ ಮೊದಲಿಗೆ ನಾನೊಬ್ಳು ತಾಯಿಯಾಗಿ ಆ ತಾಯಿ ಮಗನ ಪ್ರೀತಿ ನನಗೆ ತುಂಬ ಕನೆಕ್ಟ್ ಆಗಿದ್ದು. ಅಲ್ಲಿ ಕೂರ್ತಾನೆ ನನ್ನ ಮಗನಿಗೆ ಮೆಸೇಜ್ ಮಾಡಿದೆ, ಯಾಕಂದರೆ ಅವನು ಹೊರಗಡೆ ಓದ್ತಾ ಇದ್ದಾನೆ. ಸಡನ್ನಾಗಿ ಅವನು ವಿಡಿಯೋ ಕಾಲ್ ಮಾಡ್ದೆ, ನಾನು ಕಟ್ ಮಾಡಿದೆ. ಆಮೇಲೆ ಒಂದು ಸಿನಿಮಾದ ಒಂದು ಲಾಂಚ್ಗೆ ನಾನು ಬಂದಿದ್ದೀನಿ, ನಾಗುವಿಗೆ ವಧು ಬೇಕಾಗಿದೆ ಅಂತ. ಅಂದರೆ ಈ ಸಿನಿಮಾ ಅಷ್ಟೊಂದು ಮನಸ್ಸು ಮುಟ್ಟತ್ತೆ ಅಂತ, ಒಬ್ಳು ತಾಯಿಯಾಗಿ ಅಷ್ಟು ಕನೆಕ್ಟ್ ಆಯಿತು ನನಗೆ. ನನ್ನ ಮಗ ಇಮ್ಮಿಡಿಯೇಟ್ಲಿ ಐ ಲವ್ ಯು ಅಮ್ಮ ಅಂತ ಕಳಿಸಿದ್ದಾನೆ. ಸಡನ್ ಅಂದರೆ ಯಾವಾಗಲೂ ಒಂದು ಸಿನಿಮಾ ಮಾಡಿದಾಗ ಜನರಿಗೆ ಕನೆಕ್ಟ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟು. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ನಾವು ನೋಡಬೇಕಾದ್ರೆ ನಾವೇ ಇದ್ದೀವೇನೋ ಅಲ್ಲಿ ಅನ್ನೋ ಅಷ್ಟು ಈ ಸಿನಿಮಾದಲ್ಲಿ ಬಂತು. ಅದು ನನಗೆ ತುಂಬ ಖುಷಿಯಾಯಿತು. ಎರಡನೇದು, ನಮ್ಮ ರೇಖಾ ಅವರು, ನಾವು ಮಕ್ಕಳಿದ್ದಾಗ ಸೀರಿಯಲ್ಸಲ್ಲೆಲ್ಲ ಮತ್ತು ಯಾವುದೇ ಒಂದು ಕಾಮಿಡಿ ಒಂದು ಸೀನ್ ಬಂದರೆ ಅಥವಾ ಯಾವಾಗಲೂ ಒಂದು ಸಿನಿಮಾದಲ್ಲಿ ಅವರು ಲಾಸ್ಟ್ಗೆ ನೊಂದಂಥ ಒಂದು ಮನಸ್ಥಿತಿ ಇರುತ್ತೆ. ಅದರಲ್ಲಿ ಅವ್ರನ್ನ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಎಸ್ಪೆಷಲಿ ಆ ಶರಪಂಜರದು ಕಲ್ಪನಾದ ಆ್ಯಕ್ಟಿಂಗ್ ಮಾಡಿದಾಗಂತೂ ಅವರೇ ಬಂದಿದ್ರೇನೋ ಅನ್ನೋಷ್ಟು ಚೆನ್ನಾಗಿ ಮಾಡಿದ್ರೆ ನಿಜ. ಯಾಕೆ ಅಂದರೆ ಅಂಥ ಕಲಾವಿದೆ. ಅಂದರೆ ಕಾಮಿಡಿನೂ ಒಂದು ಮೂವಿ ಹಿಟ್ಟಾಗಬೇಕು ಅಂತಂದರೆ ನೀವು ಒಂದೊಂದು ಚೂರು ಟೀಸರ್ ಬಿಡುಗಡೆ ಮಾಡ್ತೀರಲ್ಲ, ಅದರಲ್ಲಿ ಆ ತಮಾಷೆ ಸೀನ್ಸೂ ನೀವು ಹಾಕ್ತಾ ಇರಬೇಕು. ಚೇತನ್ ಸರ್ ಹಿಂದೆ ಹೋಗ್ಬಿಟ್ರು. ನೀವು ಹೇಳ್ದಂಗೆ ಒಂದೇ ಸಲ ಸಿನಿಮಾ ಬಿಡುಗಡೆ ಆಗಬಾರ್ದು,
ಅದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದೊಂದು ಹೊಸ ಕನ್ನಡದ ಒಂದು ಸಿನಿಮಾ ತಂಡ. ನಾವು ಇಂಥ ಒಂದು ಕರೆಕ್ಟು ನಮ್ಮ ಮಗಳಲ್ಲಿಂದ ಪ್ರಶ್ನೆ ಮಾಡ್ತಾರೆ, ಎಷ್ಟು ಸಿಟ್ಟಿದೆ ಅವಳಲ್ಲಿ. ಯಾಕೆಂದರೆ ಅವರು ಮಾಧ್ಯಮದ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಹೆಣ್ಣುಮಗಳಿಗಾಗುವಂಥ, ಇವತ್ತಿನ ಹೆಣ್ಣುಮಗಳಿಗಾಗುವಂಥ ಎಲ್ಲ ನೋವುಗಳು ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳ ಪ್ರಶ್ನೆಗಳು ಭಾಳ ತೀಕ್ಷ್ಣವಾಗಿತ್ತು. ನಾನು ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೀನಿ. ಈ ಮಂಡ್ಯ ಕಡೆ ಈ ಸಿನಿಮಾ ಹೆಚ್ಚು ಮಂಡ್ಯ ಭಾಗದಲ್ಲಿ ತಗೊಂಡಿದ್ದಾರೆ. ನಾನು ಆ ಮಕ್ಕಳು ಹೇಳೋದನ್ನು ನಾನು ಕೇಳಿದ್ದೀನಿ. ನನಗೆ ಹೆಣ್ಮಕ್ಳು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಗಂಡು ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನನಗೆ ಅಲ್ಲಿರೋ ಗಂಡು ಮಕ್ಕಳು ಹೇಳ್ತೀನಿ, ಮೇಡಮ್ ನಾವು ಕಲ್ಯಾಣ ಫಸ್ಟು ಇಲ್ಲಿಂದ ನಾವು ಉತ್ತರ ಕರ್ನಾಟಕದ ಹೆಣ್ಣುಮಗಳನ್ನ ಯಾವತ್ತೂ ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ನಮ್ಗೆ ಆ ಥರ ಸಂಬಂಧಗಳೇ ಇರಲಿಲ್ಲ. ಇಲ್ಲೇ ಮಾಡ್ಕೊಂಡ್ಬಿಡ್ತಿದ್ವಿ. ನಂತರ ನೀವು ಶಾಕ್ ಆಗಿಬಿಡ್ತೀರಾ, ಬಿಹಾರು, ಒರಿಸ್ಸಾ, ನಾರ್ತ್ ಈಸ್ಟು ಅಲ್ಲಿಂದ ಎಲ್ಲ ಹೆಣ್ಮಕ್ಳನ್ನ ತಂದು ಮದುವೆ ಆಗಿರೋದನ್ನ ನಾನು ನೋಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳನ್ನ ಕೊಡೋದಿಲ್ಲ. ಆಮೇಲೆ ನೀವು ಹೇಳ್ದಂಗೆ ಭ್ರೂಣ ಹತ್ಯೆ ಒಂದು ಹೆಂಗೆ ಅಂತಂದರೆ, ನನಗೆ ನನ್ನ ಕಣ್ಣು ಮುಂದೆನೂ ನನ್ನ ರಿಲೇಟಿವ್ಸ್ ಎಷ್ಟೋ ಜನರನ್ನು ನೋಡಿದ್ದೀನಿ. ಗಂಡು ಮಗು ಬೇಕು ಅಂದರೆ 10 ಹೆಣ್ಮಕ್ಳನ್ನ ಅಬಾರ್ಟ್ ಮಾಡ್ಕೊಂಬಂದು ಕಡೆ ಗಂಡು ಅಂದಾಗ ಹುಟ್ಟಿಸ್ತಾರೆ. ಸೊ ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಈ ಸ್ಥಿತಿಗೆ ನಾವು ಬಂದಿರೋದಕ್ಕೆ. ಮುಂದಿನ ದಿನಗಳಲ್ಲಿ 5 ಗಂಡಿಗೆ ಒಂದೇ ಹೆಣ್ಣಿರ್ತಾರೆ. ಸೊ ಹಾಗಾಗಿ ಇನ್ನೂ ಏನೇನು ನೋಡಬೇಕೋ ಗೊತ್ತಿಲ್ಲ. ಬಟ್ ಆದರೆ ಈ ಸಿನಿಮಾ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಆ ತಾಯಿ ಮಗನ ಹಾಡು ಸೂಪರ್ ಹಿಟ್. ಆಮೇಲೆ ಇವನ್ ನೀನು ಒಂದೊಂದು ಹೆಣ್ಣುಮಗಳನ್ನು ನೋಡ್ತಾ ಒಂದೊಂದು ಹಾಡು ಮಾಡಿದ್ದೀರಲ್ಲ, ಆ ಹಾಡು ಅದನ್ನು ಅಷ್ಟೇ ಹಾಡು ತುಂಬ ಮೆಲೋಡಿಯಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇನ್ನೇನಾದ್ರು ಮಾತಾಡಬೇಕಾ? ಸೊ ಈ ಸಿನಿಮಾ ಯಶಸ್ಸನ್ನು ಕಾಣಲಿ. ಈ ಇಡೀ ಚಿತ್ರತಂಡಕ್ಕೆ ನನ್ನೆಲ್ಲ ಹಾರೈಕೆ, ಆಶೀರ್ವಾದ. ಆಮೇಲೆ ಆ ತಾಯಿ ಪಾತ್ರ ಮಾಡಿರೋರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ತಾಯಿ ಅಂದರೆ ನಾನು ಯಾವಾಗಲೂ ತಾಯಿ ಹಂಗೆ ಕನೆಕ್ಟ್ ಆಗೋದ್ರಿಂದ ನಾನು ಹೇಳೋದಲ್ಲ, ಈಗ ಪ್ರೀತಿ ಮಾಡೋ ಹುಡುಗ ಇದೇ ಥರ ಎಷ್ಟು ಜನ ಹುಡುಗರಿಗೆ ಮದುವೆ ಆಗಿ ಹೆಣ್ಣು ಸಿಗ್ತಾ ಇಲ್ಲ, ಅವರೆಲ್ರಿಗೂ ಕನೆಕ್ಟ್ ಆಗ್ತೀರಾ ನೀವು. ಆಮೇಲೆ ನೀನು ಸೂಪರಾಗಿ ಮಾಡಿದ್ಯಾ. ಮತ್ತು ಆ ಹೆಣ್ಮಗಳೂ ಅಷ್ಟೇ, ನಮ್ಮ ಹೀರೋಯಿನ್ನು, ಅವಳು ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ಐನೋ ನಮ್ಮ ಇಡೀ ಮಾಧ್ಯಮದವರು ನಿಮ್ಮ ಜೊತೆ ನಿಂತ್ಕೊಳ್ತಾರೆ. ಯಾಕಂದರೆ ಕನ್ನಡ ಸಿನಿಮಾ ನಾವು ಕಾಯ್ತಿರ್ತೀವಿ, ಒಂದು ಒಳ್ಳೆ ಸಿನಿಮಾ ಬರಲಪ್ಪ, ನಾವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡೋಣ ಅಂತ ನಾವು ಎಲ್ಲರೂ ಕಾಯ್ತೀವಿ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ನಿಮಗೆ ಆರ್ಥಿಕವಾಗಲೂ ಬಲ ನೀಡಲಿ. ಇಡೀ ಚಿತ್ರತಂಡಕ್ಕೆ ನನ್ನೆಲ್ಲ ಹಾರೈಕೆ, ನನ್ನೆಲ್ಲ ಆಶೀರ್ವಾದ.